ಇಲ್ಲಿ ಸೀತೆಯ ಒಂದು ಕುರುಹು ಕೂಡ ಇದೆ. ಅದನ್ನ ನಾನು ನಿಮ್ಮ ಮುಂದೆ ಶ್ರೀರಾಮ ಬಳಸಿದ ಬಾಣ, ಶ್ರೀರಾಮನ ಒಂದು ಬಾಣ, ಆ ಹೂಡಿದಂಥ ಬಾಣ, ಬಿಟ್ಟಂಥ ಬಾಣ ಇಲ್ಲಿ ಬಂದು ಬಿದ್ದೈತಿ. ರಾಮಾಯಣದಿಂದನೇ ಈ ಬಾಣ ಬಂದಿದ್ದು. ಅದು ಯಾವಾಗಂದ್ರ ರಾಮನ ಬಾಣನು ಬಿದ್ದಿದ್ದು ಕರ್ನಾಟಕದಾಗ ಒಂದೇ ಅದ. ಬಾಕಿನೂ ಇಡೀ ಜಗತ್ನಾಗ ಎಲ್ಲಿ ಹೋದ್ರು ರಾಮನ ಬಾಣ ಅದಂತ ಯಾರು ಹೇಳಕ್ ಸಾಧ್ಯ ಇಲ್ಲ. ಎಲ್ಲಿ ಇಲ್ಲಿನೂ ಇಲ್ಲ. ನಾವು ಭಾಳ ತಿರ್ಗಾಡಿವಿ, ಮತ್ತು ನಮ್ಗಿಂತ ಹೆಚ್ಚಿಗೆ ಇವ್ರು ತಿರ್ಗಾಡ್ಯಾರ. ಯಾಕಂದ್ರೆ ಇವರು ಅದ್ರಾಗ ರಾಮ ಏನಪ್ಪಾ ಅಂತಂದ್ರೆ 160 kg ಬಾಣವನ್ನ ಮಣ್ಣಿಂದಾಗ ರಾಮ ಎಷ್ಟು ಎತ್ತರ ಇದ್ನಪ್ಪ ಅಂತಂದ್ರ 62ರಿಂದ 80 ಎತ್ತರ ಇದ್ದ. ಐತಪ್ಪ, ಜೀವಂತ ಐತಿ ಇನ್ನುವರೆಗೂ ಅಂತಂದ್ರ ನಾವ್ ಎಷ್ಟು ಅದೃಷ್ಟವಂತರದೇವ್ ಅನ್ನೋದು ನಮ್ಗೆಲ್ಲ ಗೊತ್ತ. ಈಗ 22ನೇ तारीख आ गुड़ीन ओपनिंग आदि 22ನೇ तारीख संचिता है। अयोध्या में राम मंदिर बन रहा है। वो राम मंदिर जिधर ಆಕ್ಚುಲಿ ಬಾಣ ಇನ್ನೂ 2 ಫೀಟ್ ಒಳಗಿದೆ ರೀ, ಭೂಮಿ ಒಳಗೆ. ನಾವು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ಸೀತೆಯ ಒಂದು ಕುರುಹು ಕೂಡ ಇದೆ. ಅದನ್ನ ನಾನು ನಿಮ್ಮ ಮುಂದೆ ಇವತ್ತು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈ ಬೆಟ್ಟ ಕಾಣ್ತಾ ಇದೆಯಲ್ಲ, ರಾವಣನು ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗುವಾಗ ಸೀತೆಯ ಸೆರಗಿನ ನೆರಳು ಹೋದ ಕಾರಣದಿಂದಾಗಿ ಅಲ್ಲಿ ಕಾಣುತ್ತಿರುವಂಥ ಬೆಟ್ಟದ ಮೇಲೆ ಸೀತೆಯ ಸೆರಗಿನ ನೆರಳು ಯಾವಾಗ ಬಿದ್ದಿದೆಯೋ ಅವಾಗಿನಿಂದ ಇಲ್ಲಿಯವರೆಗೂ ಎಂಥ ಬೇಸಿಗೆ ಬಂದರೂ ಕೂಡ ಆ ಬೆಟ್ಟದಲ್ಲಿ ಸೀತೆಯ ನೆರಳು ಬಿದ್ದ ಜಾಗದಲ್ಲಿ 12 ತಿಂಗಳನ್ನು ಹಸಿರಾಗಿಯೇ ಇರುತ್ತದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೋಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಿಮ್ಗೆ ಏನು ವಿಶೇಷ ಆಯ್ತಪ್ಪ ಅಂತಂದ್ರೆ, ಎಲ್ಲಿ ನೋಡಲಾರಂಥ, ನೀವು ಕೇಳಾರಂಥ ಒಂದು ವಿಶೇಷವಾದ ನಿಮ್ಗೆ ಸಂಗತಿಯನ್ನು ನಿಮ್ಗೆ ಹೇಳ್ತೀನಿ. ಏನಪ್ಪ ಅಂದ್ರೆ, ರಾಮಾಯಣದ ಶ್ರೀರಾಮನ ಒಂದು ಶ್ರೀರಾಮ ಬಳಸಿದ ಬಾಣ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಪ್ರಥಮ ಬಾರಿಗೆ, ಮೊದಲನೇ ಬಾರಿಗೆ ನಾನೇ ಅನ್ಕೋಬೋದು, ನನ್ನ ಚಾನಲೇ ಅನ್ಕೋಬೋದು. ತೋರಿಸ್ತೀನಿ ಸ್ನೇಹಿತರೆ, ಬನ್ನಿ, ಲೆಟ್ಸ್ ಗೋ. ಸ್ನೇಹಿತರೆ, ನಾನು ಇಲ್ಲಿ ಬಂದಿರೋದು ಸಿಬರ್ಮಂಡಿ ಅನ್ನೋ ಪ್ಲೇಸಿಗೆ. ಇವೆಲ್ಲ ನೋಡ್ಬೋದು, ಇಲ್ಲಿ ಸುತ್ತಮುತ್ತ ಇರುವಂಥ ಒಂದು ಗುಡ್ಡ ಕಾಡು ಪ್ರದೇಶದಲ್ಲಿ ಐತಿ. ಇದು ಸಿಬರ್ಮಂಡಿ ಒಂದು ಸುರಪುರ ತಾಲೂಕಿನ ಒಂದು ಹಳ್ಳಿಯಲ್ಲಿ ಐತಿ. ನೀವೆಲ್ಲ ನೋಡ್ಬೋದು, ಇಲ್ಲಿ ನನ್ನ ಸುತ್ತಮುತ್ತ ಕಾಣ್ತೈತಿ ನೋಡ್ರಿ. ಇಲ್ಲಿ ಏನು ವಿಶೇಷ ಐತಿ ನಿಮಗೆಲ್ಲ ಆಗಲೇ ಹೇಳಿನಲ್ಲ, ಶ್ರೀರಾಮನ ಒಂದು ಬಾಣ, ಆ ಹೂಡಿದಂಥ ಬಾಣ, ಬಿಟ್ಟಂಥ ಬಾಣ ಇಲ್ಲಿ ಬಂದು ಬಿದ್ದೈತಿ. ಯಾಕೆ ಬಿದ್ದೈತಿ, ಏನು ಬಿದ್ದೈತಿ, ಎಲ್ಲ ಮಾಹಿತಿಯನ್ನು ನಾನು ಏನು ಮಾಡಿದ್ನಪ್ಪ ಅಂತಂದ್ರೆ ಈ ವಿಡಿಯೋದಾಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಮೊದಲಿಗೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಈ ವಿಡಿಯೋ ಬರತೈತಿ. ಈ ಯಾರಿಗೂ ಆಲ್ಮೋಸ್ಟ್ 99.99 ಯಾರಿಗೂ ಗೊತ್ತಿಲ್ಲ. ಬಟ್ ಆದ್ರೆ ನಿಮ್ಗೆ ಇವತ್ತು ನನ್ನ ಚಾನಲ್ ಮುಖಾಂತರ ನಿಮಗೆ ಒಂದು ಅದೃಷ್ಟ, ನನಗೂ ಕೂಡ ದೊಡ್ಡ ಅದೃಷ್ಟ ಅಂತ ಹೇಳ್ಬೋದು. ನನ್ನ ಹೆಸರು ಸಂದೀಪ್ ಜೋಶಿ ಅಂತೇಳಿ, ನಾ ಇಲ್ಲೇ ಸುರಪುರದವ. ಬಂಗಾರ ಅಂಗಡಿ ಇದೆ ರೀ ನಮ್ದು ಇಲ್ಲಿ ಸುರಪುರದಾಗ. ಆಲ್ಮೋಸ್ಟ್ ಎಲ್ಲರಿಗೆ, ಇವ್ರಿಗೆ ಗಂಡು ಮಕ್ಳಿಗೆ ಎಲ್ಲರಿಗೆ ನೋಡಿರ್ತಾರ, ಗೊತ್ತಿರ್ತದೆ, ತಾಯಂದಿರಿಗೆ ಗೊತ್ತಿರಂಗಿಲ್ಲ. ಈಗ ನಾವು ಎದಕ್ಕೆ ಬಂದೀವಿ ಇಲ್ಲಿ ಅಂದ್ರೆ, ರಾಮನ ಬಾಣ ಆದಂತ ನಮ್ಮೆಲ್ಲದಕ್ಕೆ ಗೊತ್ತದ. ಆದ್ರೆ ಅದು ಇಲ್ಲೇ ಯಾಕೆ ಬಂತು, ಎಲ್ಲಿಂದ ಬಂತು, ಯಾವಾಗ ಬಂತು, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಒಂದು ಬಾಣ ಆದ, ನಾವು ಪೂಜೆ ಮಾಡ್ಬೇಕಂತ ಮಾಡ್ತಾ ಇದ್ವಿ. ಈಗ ಯಾರೋ ಸರ್ಕಾರದವ್ರು ಇಲ್ಲಿಗೆ ಬಂದ್ರು ಅಂತ ಇಟ್ಕೋರಿ,
ಇದು ಬಾಣ ಅದ ಎದಕ್ಕೆ ಬಂತು ಇಲ್ಲಿ ಯಾವಾಗ ಬಂತಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಕೇಳಕ್ ಬರಲ್ಲ, ಹೌದಿಲ್ಲ? ಈಗ ನನಗೆ ಬಂದು ಕೇಳಿದ್ರೆ ನನ್ನ ತಂದೆ ಹೆಸರು ಏನಂದ್ರೆ ನಾ ಹೇಳ್ತೀನಿ, ನನ್ನ ಮುತ್ತನ ಹೆಸರು ಏನಂದ್ರೆ ಹೇಳ್ತೀನಿ, ಅವ್ರ ತಂದೆ ಹೆಸರು ಏನಂದ್ರೆ ಹೇಳ್ತೀನಿ. ಯಾಕೆ ಹೇಳ್ತೀನಿ? ನನ್ನ ಮನೆ ಅದಪ್ಪ, ನನಗೆ ಗೊತ್ತದ ಅಂತೇಳಿ ನಾ ಅದು ಎಲ್ಲ ತಿಳ್ಕೊಬೇಕಾಗ್ತದೆ. ಹಾಗಾಗಿ ಈ ಊರವ್ರು ನೀವು ಇರೋದ್ರಿಂದ ನಿಮಗೆ ಈ ಊರಿನ ಬಗ್ಗೆ ಗೊತ್ತಿರ್ಬೇಕಲ್ಲ, ಈ ಊರಿಂದ ಏನದ, ಇದು ಇಲ್ಲಿ ಯಾಕದ ಅಂತ. ಈ ಊರಿನ ಬಗ್ಗೆ ಗೊತ್ತದಲ್ರಿ ಸರ್, ಈ ದೇವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಹಾ, ಅಂದ್ರೆ ಒಬ್ರಿಂದ ಒಬ್ರು ನೀವು ಹೇಳಿಲ್ಲ, ಅದು ಎಲ್ಲಿಗೆ ಬಂತ ಅಲ್ಲಿಗೆ ನಂದು ಬಿಟ್ಬಿಟ್ರ. ಪೂಜೆ ಮಾಡ್ಕೊಂಡು ಹೋಗಲ್ಲಿ ಇಳೆನ ತಗೊಂಡ್ ಬರ್ತೀವ್ರಿ. ಹಾ, ಅಂದ್ರೆ ಅಲ್ಲಿಗೆ ನಮ್ಗೆ ಇನ್ನಾದ್ರೂ ಆಯ್ತು ಹೇಳಿಲ್ಲ. ಈಗ ಇದ್ರ ಬಗ್ಗೆ ನಾನು ನಿಮ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ಅವ ನಿಮಗೆ ಯಾರೇ ಕೇಳಿದ್ರೆ ಇದ್ರ ಬಗ್ಗೆ ನಮಗೆ ಗೊತ್ತದನ್ನಾಗ ನೀವು ಅದನ್ನ ಕೇಳ್ಕೊಬೇಕು. ಯಾಕಂದ್ರೆ ಅವ್ರು ಒಂದು ತಪ್ಪು ಮಾಡ್ಯಾರ, ಅವ್ರು ನಿಮಗೆ ಹೇಳೋರು ತಪ್ಪು ಮಾಡ್ಯಾರ. ಈಗ ಮುಂದೆ ನೀವು ಈ ಹುಡುಗರಿಗೆ ಹೇಳಿಕ್ರೆ ಅದು ನಮ್ಮದೊಂದು ತಪ್ಪಾಗ್ತದಿಲ್ಲ, ಆ ತಪ್ಪು ನಾವು ಆಗಬಾರ್ದು. ಗೊತ್ತಿರ್ಬೇಕು ನಮ್ಮ ಇತಿಹಾಸ ಏನು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಈಗ ನಮಗೆಲ್ಲ ರಾಮಾಯಣ ಅಂದ್ರೆ ಎಲ್ಲರಿಗೂ ಗೊತ್ತದ, ಹೌದಾ? ನನಗೆ ಗೊತ್ತಿಲ್ಲ ಅನ್ನೋರು ಯಾರು ಇಲ್ಲಿ ರಾಮಾಯಣ? ನಾ ರಾಮಾಯಣ ಹೆಸರೇ ಕೇಳಿಲ್ರಿ, ರಾಮ ಅಂದ್ರೆ ಗೊತ್ತಿಲ್ಲ ಅನ್ನೋರು ಯಾರು ಇಲ್ಲ, ಎಲ್ಲರಿಗೂ ಗೊತ್ತದ. ರಾಮಾಯಣದಿಂದನೇ ಈ ಬಾಣ ಬಂದಿದ್ದು. ಅದು ಯಾವಾಗಂದ್ರೆ ರಾಮನ ಹೆಂಡತಿ ಸೀತನ ರಾವಣ ಒಯ್ತಾನೆ, ಇದು ಎಲ್ಲರಿಗೂ ಗೊತ್ತದು, ಹೌದಾ? ರಾವಣ ಒಯ್ದಾಗ ಅದು ಸೀತೆ ಸರಗ ಅಂತ ಹೇಳ್ತೀವಿ ನಾವು, ಅದ್ರ ಬಗ್ಗೆನೂ ಗೊತ್ತದು. ಸೀತಾ ಮ್ಯಾಗ್ಲಿಂದ ರಾವಣ ಪುಷ್ಪಕ ವಿಮಾನದಾಗ ಸೀತನ ಒಯ್ತಿದ್ದ, ಒಯ್ಯ ಹೊತ್ತಿಗೆ ಆಕಿನ ಸೆರಗಿನ ನೆಳ ಇಲ್ಲಿ ಬಿದ್ದಿತ್ತು, ಸೆರಳೆ ಸರಗನೇ ಏನು ಬಂದಿತ್ತ. ಹಾಗಾಗಿ ಅದು ಅಷ್ಟು ಜಾಗ ಯಾವಾಗಲೂ ಹಸಿರಾಗಿರ್ತದ, ಆಜು ಬಾಜು ಎಷ್ಟೇ ಏನೇ ಆದ್ರೆ ಆ ಜಾಗ ಹಂಗೆ ಇರ್ತದೆ ಹಚ್ಚ ಹಸಿರಾಗಿ. ಅದು ಯಾವಾಗ ಇದೇ ನಮ್ಮೆಲ್ಲರಿಗೂ ಗೊತ್ತದು. ರಾವಣ ಒಯ್ದ ನಂತರ ಸೀತನ ಹುಡುಕ್ಬೇಕಲ್ಲ, ರಾಮ ಹುಡುಕ್ಬೇಕು. ಹುಡುಕೋವತ್ತಿಗೆ ಏನು ಮಾಡಿದ್ದ, ಅಯೋಧ್ಯಲಿಂದ ಕಿಷ್ಕಿಂದಾಗ ಬಂದಿದ್ದ. ಆಗಿನ ಕಿಷ್ಕಿಂದ ಈಗಿಂದ ಹಂಪಿ ಪಕ್ಕಕ್ಕೆ ಒಂದು ಕಿಷ್ಕಿಂದ ಅಂತ ಊರದು, ಇವ್ರಿಗೆ ಗೊತ್ತಿರ್ತದೆ. ಕಿಷ್ಕಿಂದಾಗ ಹನುಮನ ಜನ್ಮಸ್ಥಾನ ಅದು ಕಿಷ್ಕಿಂದ. ಹಾಂ, ಹನುಮ ಹುಟ್ಟಿದ ಜಾಗ ಅದು. ಈಗ ಭಾಳಷ್ಟು ಜನ ಹೋಗ್ತಾರೆ ಕಿಷ್ಕಿಂದ, ನೀವು ಹೋಗಿರ್ಬೋದು ರೀ? ಹೋಗಿಲ್ಲ? ಹಾಂ, ಭಾಳಷ್ಟು ಜನ ಈಗ ಹನುಮನ ಜನ್ಮಸ್ಥಾನ ಅಂತ ಭಾಳ ಫೇಮಸ್ ಆಗಿದ್ರಿ. ಈಗ ಅದು ಹೊಸಪೇಟೆದಾಗ ಬರ್ತದೆ ರೀ ಅದು. ಅವಾಗ ರಾವಣ ತೊಗೊಂಡು ಹೋಗಿದ್ನಲ್ಲ ಸೀತಾಗ, ತೊಗೊಂಡು ಹೋದಾಗ ಏನಾಗಿತ್ತು, ರಾಮಗೆ ಒಂದು ಸೈನ್ಯ ಬೇಕಾಗಿತ್ತು. ಆ ಬಲಿಷ್ಠವಾದ ಸೈನ್ಯ ಎಲ್ಲಿತ್ತಂದ್ರೆ ನಮ್ಮ ಕರ್ನಾಟಕದ ಹಂಪಿದಾಗಿತ್ತು, ಕಿಷ್ಕಿಂದಾದಾಗ. ಅಲ್ಲಿಗೆ ಬಂದಿದ್ರು. ಅವಾಗ ಅಲ್ಲಿ ರಾಜ ಒಬ್ಬರು ಯಾರಿದ್ರು ಅಂದ್ರೆ ವಾಲಿ ಅಂತ ರಾಜ ಇದ್ದು, ಅಂದ್ರೆ ವಾನರ ಸೇನೆ. ನಾವು ಅಂತೀವಲ್ಲ ಹನುಮನ್ ದೇವ್ರದ್ದು ಸೇನೆ, ಅದು ವಾನರ ಸೇನೆ ಇತ್ತು. ಆ ವಾಲಿ ರಾಜನ ಒಬ್ಬ ತಮ್ಮ ಇದ್ದ, ಸುಗ್ರೀವ್ ಅಂತೇಳಿ. ಇವರಿಬ್ಬರು ಅವಳಿ ಜವಳಿ ಇದ್ರು, ಸುಗ್ರೀವ್ ಮತ್ತು ವಾಲಿ. ಇವರಿಬ್ಬರ ನಡು ಭಾಳ ಒಳ್ಳೆಯ ಸಂಬಂಧಗಳಿದ್ವು, ಅಣ್ಣತಮ್ಮರು. ಯಾವುದೋ ಒಂದು ವಿಷಯದಿಂದ ಇಬ್ಬರ ನಡು ದ್ವೇಷ ಹುಡ್ತದೆ. ದ್ವೇಷ ಯಾವ ನಮೂನಿ ಹುಡ್ತದ ಅಂದ್ರೆ ನೀನಾರ ಸಾಯ್ಬೇಕಿಲ್ಲ ನಾನಾರ ಸಾಯ್ಬೇಕು ಅನ್ನಂಗೆ. ಆ ದ್ವೇಷ ಇರೋದ್ರಿಂದ ತಮ್ಮ ಏನು ಮಾಡ್ತಾನೆ, ಅಣ್ಣ ನೀನೇ ರಾಜ ಆಗಿರ ಅಂತೇಳಿ ಊರು ಬಿಟ್ಟು ಹೊರಗಡೆ ಹೋಗಿರ್ತಾನೆ. ಹೊರಗಡೆ ಹೋದಾಗ ಅವ್ರಿಗೆ ಅಲ್ಲಿ ಸಿಗೋರು ಯಾರು ಅಂದ್ರೆ ರಾಮ ಸುಗ್ರೀವ್ ಸಿಕ್ತಾನೆ. ಸುಗ್ರೀವ್ ಸಿಕ್ಕೇನಂತಾನ, ಇಲ್ಲಪ್ಪ ನನಗೆ ಹಿಂಗೆ ನಾನು ಹೆಣ್ತಿನ ಒಬ್ಬ ರಾಕ್ಷಸ ಒಯ್ದಾನ, ನಾ ಅವ್ರನ್ನ ಸಂಹಾರ ಮಾಡ್ಬೇಕು, ಹಾಗಾಗಿ ನನಗೆ ನಿಮ್ಮೆಲ್ಲರ ಸಹಾಯ ಬೇಕಂತೇಳಿ. ಅವಾಗ ಸುಗ್ರೀವ್ ಹೇಳ್ತಾನ, ನನ್ನ ಸಹಾಯ ನೀವು ನಾನು ನಿಮ್ಮ ಸಹಾಯ ಮಾಡ್ಬೇಕಂದ್ರೆ ನೀವು ಮೊದಲು ನಮ್ಮ ಅಣ್ಣನ ಕೊಲ್ಬೇಕಾಗ್ತದೆ. ಅವ್ನು ಸಂಹಾರ ಮಾಡಿದ ಮ್ಯಾಗ ನಾವು ಒಪ್ಕೋತೀನಿ ನೀವು ಬಲಿಶಾಲಿ ಇದ್ದೀರಿ ಅಂತ. ಯಾಕಂದ್ರೆ ಈಗ ಸದ್ಯಕ್ಕೆ ನಮ್ಮ ಕಣ್ಣಿನ ಮುಂದೆ ಎಲ್ಲರಿಗಿಂತ ಬಲಶಾಲಿ ಇರೋರು ಅವ್ರು ಒಬ್ಬರೇ. ನೀವು ಅವ್ರಿಗಿಂತ ಬಲಶಾಲಿ ಇದ್ರೆ ಅವ್ರಿಗೆ ಕೊಲ್ರಿ, ಕೊಂದ ನಂತರ ನನಗೆ ಹೇಳ್ರಿ, ಆಮ್ಯಾಗ ನಾ ಬೇಕಿದ್ರೆ ನಿಮ್ಗೆ ಕೂಡ ಬರ್ತೀನಿ ನಮ್ಮ ಮಾನಸೇನೆ ತೊಗೊಂಡಂತ. ಅವಾಗ ಇವ್ರು ಕೇಳ್ತಾರೆ, ನೀವು ಇಬ್ಬರು ಭೇಟಿ ಆಗ್ರಿ, ಅವಾಗ ನಾ ಅವನಿಗೆ ಕೊಲ್ತೀನಿ ನೆನೆದ್ರಿ ಅಂತಂತಾನೆ ರಾಮ. ಅಂದಾಗ ಏನಾಗ್ತದೆ, ಇವರಿಬ್ಬರು ಅವಳಿ ಜವಳಿ ಇರೋದ್ರಿಂದ ಇವ್ರಿಗೆ ಗೊತ್ತಾಗಲ್ಲ ಸುಗ್ರೀವ್ ಯಾರು ಮತ್ತು ವಾಲಿ ಯಾರು ಅಂತೇಳಿ. ಹಾಗಾಗಿ ಅವ್ರು ಆ ದಿನ ಅವ್ರಿಗೆ ಕೊಲ್ಲಂಗಿಲ್ಲ. ಆ ದಿನ ರಾತ್ರಿ ಇಬ್ಬರು ಕೂತ್ ಮಾತಾಡ್ತಾರೆ, ಯಾಕೆ ಕೊಂದಿಲ್ಲ ಅಂದ್ರೆ ಅವಾಗ ಹೇಳ್ತಾರೆ, ಇಲ್ರಿ ನೀವಿಬ್ಬರು ಒಂದೇ ಕಾಣ್ತೀರಿ, ನನಗೆ ಗೊತ್ತಾಗವಲ್ದು ನಾ ಯಾರಿಗೆ ಹೊಡಿಬೇಕಂತೇಳಿ, ಹಂಗಾಗಿ ನಾ ಹೊಡೆದಿಲ್ಲ ಅಂತ ಅನ್ಸರ್. ಅನ್ನನ ಸುಗ್ರೀವಿಗೆ ಏನಾಗಿಬಿಡ್ತದ, ನೀ ಖರೆ ಆದ ರಾಮ ಇದೆಯೋ ಏನು ವೇಷ ಬದಲಿ ಮಾಡಿ ಇಲ್ಲಿ ಬಂದಿದ್ಯೋ, ರಾಮ ಇದ್ರೆ ಈ ಮಾತು ಹೇಳ್ತಿದ್ದಿಲ್ಲ, ಅವನೇ ದೇವ್ರಾನ, ಅವನಿಗೆ ಹೆಂಗೆ ಗೊತ್ತಾಗಲ್ಲ ಅಂಥೇಳಿ ಅವ್ರನ್ನಾಗ ಒಂದು ಸಂದೇಹ ಪಡ್ತಾರೆ. ಸಂದೇಹ ಪಟ್ಟಿದ್ಮ್ಯಾಗ ಏನು ಮಾಡ್ತಾರ, ನಿನ್ನ ಪರೀಕ್ಷೆ ಕೊಡ ಅಂತ ಕೇಳ್ತಾನೆ. ಯಾರು ಕೇಳ್ತಾರ? ಸುಗ್ರೀವ್ ಕೇಳ್ತಾನೆ, ನಿನ್ನ ಪರೀಕ್ಷೆ ಕೊಡ್ರಿ ಅನ್ನಕ. ಪರೀಕ್ಷೆ ಏನಿರ್ತಾವ ಅಂದ್ರೆ 3 ಗಿಡಗಳಿರ್ತಾವಲ್ಲಿ, ಅವು ಗಿಡಗಳ ರಾಕ್ಷಸ ಇರ್ತಾವ, ಅವು ಗಿಡದ ರೂಪದಾಗ ಅಲ್ಲಿ ನಿಂತಿರ್ತಾವ. ಮತ್ತು ಒಂದು ದೊಡ್ಡದು ಒಂದು ಅಸ್ಥಿಪಂಜರ ಇರ್ತದೆ. ಆ ಅಸ್ಥಿಪಂಜರ ಎಷ್ಟು ದೊಡ್ಡದು ಇರ್ತಾವ ಅಂದ್ರೆ ರಾಮ ಅಸ್ಥಿಪಂಜರ ಮುಂದೆ ಈಟೆ ಕಾಣ್ತಿರ್ತಾನೆ, ಈಟೆ ಅಲ್ಲಿ ಹೋದ್ರೆ ಇಷ್ಟೇ ಕಾಣ್ತಿರ್ತಾನೆ ರಾಮ. ಹಾಂ, ಅವಾಗ ಅವ್ರಿಗೆ ಕೇಳ್ತಾರೆ ಅವರು, ಇದನ್ನು ನೀವು ಅಸ್ಥಿಪಂಜರ ತಳ್ಳಬೇಕು ಸ್ವಲ್ಪ ಹಿಂದ್ಗಡೆ, ಮತ್ತು ಆ 3 ಗಿಡಗಳನ್ನು ಹೊಡಿಬೇಕು ಬಾಣದ್ಲಿಂದ ಅಂಥೇಳಿ.
ಸರಿ ಅಂತ ಒಪ್ಕೊಂಡು ರಾಮ ಏನು ಮಾಡ್ತಾನ, ಅದು ಏನು ಅಸ್ಥಿ ಪಂಜರ ಇರ್ತಲ್ಲ ಅದಕ್ಕೆ ಸ್ವಿಮ್ಮಿಂಗ್ ಒದಿತಾನ, ಒಂದು ಸ್ವಲ್ಪ ಇಷ್ಟು ಒದಿತಾನ. ಒದಿನ ಅದು ಅಸ್ಥಿ ಪಂಜರ ಮುಗ್ಲಾಗ ಹೋಗ್ಬಿಡ್ತದೆ. ಮುಗ್ಲಾಗ ಹೋಗಿ ಅಲ್ಲಿಂದ ಒಂದು ಆಕಾಶವಾಣಿ ಆಗ್ತದೆ, ನನಗೆ ಸ್ಟಾಪ್ ಆಯಿತು, ನಿನ್ನಿಂದನೇ ಇದಾಗಬೇಕಿತ್ತು, ಸಂಹಾರ ಆಗೋದಿತ್ತು, ನನ್ನ ಆತ್ಮಕ್ಕೆ ಹೊತ್ತಿಗೆ ಶಾಂತಿ ಸಿಕ್ತು ಅಂತೇಳಿ ಬಿಟ್ಬಿಡ್ತಾರೆ. ಅವಾಗ ಸುಗ್ರೀವಿಗೆ ಗೊತ್ತಾಗ್ತದೆ ಇವನೇ ರಾಮ ಅಂತೇಳಿ. ಅವಾಗ ರಾಮ ಏನು ಮಾಡ್ತಾನ, 3 ಗಿಡ ಹೊಡಿಬೇಕಂದಿರಲ್ಲ ಅಂತೇಳಿ ಒಂದು ಬಾಣ ತೆಗೆದು ಬಿಲ್ಲಿನಿಂದ ಗಿಡನ ಹೊಡಿತಾರೆ. ಹಾಂ, ಹೊಡೆದಾಗ ಏನಾಗ್ತದ, ಒಂದೇ ಬಾಣ ನೋಡಿರಲ್ಲ ಮುಂದೆ ಹೆಂಗ ಚಂದ್ರ ಇದ್ದಂಗೆ ಅದು ಅರ್ಧ ಚಂದ್ರ, ಆ 3 ಗಿಡನ ಒಂದೇ ಬಾಣದಿಂದ ಹೊಡಿತಾರ. ಹೊಡೆದ ಮ್ಯಾಗ ಗಿಡ ಅಲ್ಲೇ ಬೀಳ್ತಾವ, ಆ ಬಾಣ ಬಂದು ಇಲ್ಲಿ ಬೀಳ್ತದ ಶಿವರ್ ಬಂಡಾಗ. ಹಾಂ, ಅವಾಗ ಇದನ್ನ ರಾಮನ್ ಬಾಣ ಅಂತ ಹೇಳ್ತಾರೆ. ಹಾಂ, ಅದೇ ಅಂದ್ರೆ ಈ ಇತಿಹಾಸ ನಿಮ್ಗೆ ಗೊತ್ತಿರ್ಬೇಕಂತ. ಯಾರೇ ಕೇಳಿದ್ರ ಅದು ಮೊದಲು ನಮ್ಮ ತಂದೆಯವ್ರು ಮಾಡ್ತಿದ್ರಿ, ನಮ್ಮ ಮುತ್ತೆಯವ್ರು ಮಾಡ್ತಿದ್ರು, ಅದಕ್ಕೆ ನಾವು ಮಾಡಕತ್ತೀವ್ರಿ ಪೂಜೆ ಅನ್ನಂಗೆ ಆಗಿರ್ಬಾರ್ದು. ಯಾರು ಕೇಳಿದ್ರೆ ನೀವು ಇಷ್ಟು ಹೇಳ್ಬೇಕು ಧೈರ್ಯವಾಗಿ, ಹೌದ್ರಿ ಇದು ಹಿಂಗೆ ಆದಂತೇಳಿ. ರಾಮ ಎಷ್ಟು ಅಳಿಯವನ ಬಾಣನ ಅಷ್ಟೇ ಅಳಿದ. ಈಗ ಬೇರೆ ಯಾವ್ದಾರ ಸಾಧಾರಣ ಇತ್ತಂದ್ರ ಇಷ್ಟೊತ್ತಿಗೆ ಜಂಗತ್ತಿ ಖಲಸಾಗಿ ಹೋಗ್ತಿತ್ರಿ. ಅದಷ್ಟು ಮಾಯಾವಿ, ಅಷ್ಟು ದೇವ್ರದ್ದು ಆದಂತ ಹೇಳಿ ಓದು, ಆ ದೇವ್ರ ಶಕ್ತಿ ಅದ್ರಾಗ ಆದಂತ ಹೇಳಿ ಓದು. ಅದು ಇದು ಭಾಳ ಈಸಿ ಅದ ಎಲ್ಲರಿಗೆ ನಮಗೆ ತಿಳಿಯೋದಕ್ಕೆ. ಈ ಇತಿಹಾಸದ ನೀವು ಎಲ್ಲರೂ ಮುಂದೆ ಬರೋ ಪೀಳಿಗೆಗೆ ನೀವು ಹೇಳ್ಬೇಕು, ಅಂದ್ರೆ ಅವರಿಗೂ ಗೊತ್ತಾಗ್ತದೆ ನಂಬಲ್ಲಿ ಯಾವ ಶಕ್ತಿ ಅದ ಅನ್ನೋದು ಹೇಳಿ. ಮತ್ತು ಕರ್ನಾಟಕಕ್ಕೆ ರಾಮನ ಆಶೀರ್ವಾದ ಭಾಳ ಅದು. ವಾಲಿ ವಾನರ ಸೇನೆ ಅಂತೀವಲ್ಲ, ವಾಲಿ, ಸುಗ್ರೀವ್, ನಲ್, ನೀಲ್ ಮತ್ತು ಹನುಮಂತ ದೇವ್ರು, ಇವ್ರು ಎಲ್ಲರದ್ದು ಕರ್ನಾಟಕನೇ. ಬಾಣನು ಬಿದ್ದಿದ್ದು ಕರ್ನಾಟಕದಾಗ ಒಂದೇ ಅದ. ಬಾಕಿ ನೀವು ಇಡೀ ಜಗತ್ನಾಗ ಎಲ್ಲಿ ಹೋದ್ರೆ ರಾಮನ್ ಬಾಣ ಅದಂತ ಯಾರು ಹೇಳಕ್ ಸಾಧ್ಯ ಇಲ್ಲ. ಎಲ್ಲಿ ಇಲ್ಲಿನೂ ಇಲ್ಲ. ನಾವು ಭಾಳ ತಿರ್ಗಾಡೀವಿ, ಮತ್ತು ನಮ್ಗಿಂತ ಹೆಚ್ಚಿಗೆ ಇವ್ರು ತಿರ್ಗಾಡ್ಯಾರ. ಯಾಕಂದ್ರೆ ಇವರು ಅಲ್ಲಿ ಎಲ್ಲ ರಾಮನ ಬಗ್ಗೆನೇ ಶೋಧನೆ ಮಾಡ್ತಿರ್ತಾರೆ. ಅವ್ರಿಗೂ ಇನ್ನತನ ಎಲ್ಲಿ ರಾಮನ ಇಂತದೆ, ರಾಮ ಮುಟ್ಟಿದ್ದೆ ಒಂದು ಬಾಣ ಅಂದ್ರೆ ಈ ಪುಣ್ಯಭೂಮಿ ಅಷ್ಟೇ ನಮ್ದು. ಈ ಪುಣ್ಯಭೂಮಿ ಬಿಟ್ಟರೆ ಎಲ್ಲಿ ಇಲ್ಲ ಇದು. ಹಂಗಾಗಿ ಇದನ್ನು ಭಾಳ ಶ್ರದ್ಧೆಯಿಂದ ಮಾಡ್ಬೇಕು. ಮತ್ತು ಮುಂದೆ ಬರೋ ಟೈಮಲ್ಲಿ ಏನೋ ಇದಕ್ಕೆ ನಾವು ಹೆಚ್ಚಿನ ಮಾಡ್ಬೇಕಿತ್ತಂದ್ರೆ ನಾವೆಲ್ಲ ರೆಡಿ ಇರ್ಬೇಕು. ಅದಕ್ಕೆ ಈಗ 22ನೇ ತಾರೀಕಿಗೆ ರಾಮನವಮಿ ಇದಾದ, ರಾಮ ಪ್ರತಿಷ್ಠಾಪನೆ ಅದು ಅಯೋಧ್ಯದಾಗ. ಆ ಟೈಮಿಗೆ ನಾವೆಲ್ಲರೂ ಯಾಕೆ ಏನು ಮಾಡಬಾರ್ದು? ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಾರೆ, ನಂಬಲ್ಲಿ ರಾಮನೇ ಅಂದ್ ಇದೇ ಮಾಡ್ಬೇಕು. ನಾವೆಲ್ಲರೂ ಸೇರಿ ಇಲ್ಲೇ ಅಡುಗೆ ಮಾಡ್ಸೋ, ನಾವೆಲ್ಲರೂ ಊಟ ಮಾಡಮ್ಮ, ಬರೋರು ಹೋಗೋರಿಗೆ ಒಂದು 4 ಅಗಳು ಹಾಕಮ್ಮ. ಹೌದಿಲ್ಲ? ಪುಣ್ಯದ ಕೆಲಸ ಮಾಡಮ್ಮ, ಏನಾಗ್ತದೆ ಮಾಡೋದು ಎಲ್ಲರೂ ಮಾಡ್ತಾರೆ. ಊರವ್ರ ಕರ್ತವ್ಯ ಏನಂದ್ರೆ ನಮ್ಮ ಸಂಗಟ ಇರ್ರಿ, ಹೋಗೋರು ಬರೋರಿಗೆ ಬಡಿಸೋದು ಮಾಡೋದು. ಅವ್ರ ಪತ್ರ ಅವ್ರು ಹಾಕ್ತಾರೆ, ನಮ್ಗೇನು ಅದು ಮಾಡೋದಿಲ್ಲ. ಅದ್ರ ಬಂದವ್ರಿಗೆ ಸ್ವಲ್ಪ ಕೈ ಮುಗಿದು ಬರ್ರಪ್ಪ ಹೋಗ್ರಪ್ಪ ಅಂದ್ರೆ ಸಾಕಷ್ಟೇ. ಮುಂದೆ ಬರೋ ದಿನಗಳಲ್ಲಿ ಅವ್ರಿಗೆ ಒಬ್ಬರಿಂದ ಒಬ್ರಿಗೆ ಹೇಳಿ, ಯಾರಿಗೆ ಗೊತ್ತು, ಜಿ ಹೇಳ್ದಂಗೆ ಸರ್ಕಾರಕ್ಕೆ ಗೊತ್ತಾಯ್ತು, ತಹಸೀಲಿಗೆ ಗೊತ್ತಾಯ್ತು, ಪಿ ಡಿ ಒಗೆ ಗೊತ್ತಾಯ್ತು, ಮುಂದೆ ಮೋದಿ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅವರು ಬಂದು ಹೋಗ್ಬೋದು. ಹೇಳಕ್ ಬರಲ್ಲ ಅವನಿಗೆ, ಅವ್ರದ್ದು ಇಚ್ಛಾ ಏನಿರ್ತೋ ಅದು ಮಾಡಿಸ್ಕೊತಾರ ಅವ್ರು. ಯಾರ ಕೈಲೇ ಯಾಕೆ ಕೆಲಸ ಆಗ್ಬೇಕಾದ್ರೆ ದೇವ್ರು ಮಾಡೇ ಮಾಡಿಸ್ತಾನೆ, ಆಗೋದಿಲ್ಲ ಅನ್ನೋದು ಯಾವುದಿಲ್ಲ. ಹಾ, ಚಲೋ ಮಂದಿ ಹೇಳ್ತಿದ್ರು ರಾಮ ಮಂದಿರ ಕಾಯ್ತಂದ್ರ ರಕ್ತದ ನದಿನೇ ಹರಿತದ ಅಂತ ಹೇಳ್ತಿದ್ರು. ಒಂದು ಸೊಳ್ಳೆನೂ ಸತ್ತಿಲ್ಲ ಅಲ್ಲಿ, ಒಂದು ಸೊಳ್ಳೆ ಸಾಯಲಾರ್ದ ರಾಮ ಮಂದಿರ ರೆಡಿ ಆಗಿದ್ವಿ. ದೇವ್ರ ಶಕ್ತಿ ಇರ್ತದ, ಅದು ಆ ಶಕ್ತಿ ಇಲ್ಲಿನ. ಅದು ನಮ್ಮ ಕರ್ತವ್ಯ ಏನಂದ್ರೆ ಆ ಶಕ್ತಿನ ತೋರಿಸ್ಕೊಡ್ಬೇಕು ಮಂದಿಗೆ, ಏನು ಶಕ್ತಿ ಆದ ಅನ್ನೋದು. ಸರಿ, ಇಷ್ಟೇ ಮುಗಿಸ್ತೀನಿ ನಾನು. ಜಯ ಶ್ರೀರಾಮ್. ಸ್ನೇಹಿತರೆ, ರಾಮಾಯಣದ ಒಂದು ಭಾಗವನ್ನ ಸರ್ ನಮ್ಮ ವಿಡಿಯೋದ ಮೂಲಕ ಎಲ್ಲ ತಿಳಿಸ್ಕೊಟ್ರು. ಅವರಿಗೂ ಕೂಡ ತುಂಬು ಹೃದಯದ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಸ್ನೇಹಿತರೆ, ನೀವು ನೋಡ್ಬೋದು, ನಾನು ನಿಮ್ಗೆ ಹೇಳಿದೆ ರಾಮನ ಒಂದು ಬಾಣವನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ರಾಮನ ಒಂದು ಬಾಣವನ್ನ ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ. ಸಾವಿರಾರು ವರ್ಷಗಳ ಹಿಂದಿನ ಈ ರಾಮನ ಬಾಣವನ್ನ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ನಾವೇ ಪುಣ್ಯವಂತ ಅಂತ ಹೇಳ್ಬೋದು. ನೀವು ಕೂಡ ದೊಡ್ಡ ಪುಣ್ಯವಂತ. ನಮ್ಮ ಭಾರತದ ಇತಿಹಾಸದಲ್ಲಿನೇ ಕೂಡ ರಾಮನ ಬಾಣ ಅನ್ನೋದು ಎಲ್ಲಿ ಇಲ್ಲವೇ ಇಲ್ಲ. ಆದ್ರೆ ಈ ಒಂದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಒಂದು ಶಬರಿಡಿ ಅನ್ನೋ ಒಂದು ಗ್ರಾಮದಲ್ಲಿ ಏನೈತಪ್ಪ ಅಂತಂದ್ರೆ ರಾಮನ ಒಂದು ಬಾಣ ಐತಿ. ನೀವೆಲ್ಲ ನೋಡ್ಬೋದು ಸ್ನೇಹಿತರೆ. ನಿಜವಾಗಿ ನೈಜವಾಗಿ ಏನು ಗೊತ್ತಿಲ್ಲ ಎಂತ ಬಾಣ ಐತಿ. ಎಷ್ಟು ಕೆಜಿ ಐತಪ್ಪ ಅಂತಂದ್ರೆ 160 ಕೆಜಿ ಐತಿ ಸ್ನೇಹಿತರೆ. ನೀವೆಲ್ಲ ನೋಡ್ಬೋದು, ಕಾಣ್ತೈತಿ ನೋಡ್ರಿ. ಇದು 160 ಕೆಜಿ ಐತಿ ನೋಡ್ರಿ. ನಮ್ಗೆ ಎತ್ತದೇ ಆಗುದಿಲ್ಲ. ನಾವೇನಪ್ಪಾ ಅಂತಂದ್ರೆ ಈಗ 60 ಕೆಜಿ 50 ಕೆಜಿ ಎತ್ತುವಾಗ ನಮ್ಗೆ ಮಿಕ್ ಹೋಗಿರ್ತೈತಿ. ಅದ್ರಾಗ
ರಾಮ ಏನಪ್ಪಾ ಅಂತಂದ್ರೆ 160 kg ಬಾಣವನ್ನ ಮಣ್ಣಿಂದ ನಾ ಬಂದೇನ್ರಿ ನೀವೇ ಲೆಕ್ಕ ಹಾಕಿ. ಬಂದಿದ್ದು ರಾಮನ ಒಂದು ಗಾತ್ರ ಇಲ್ಲಿಂದೆಲ್ಲ ಒಂದು ಮೂಲಿ ಪೂರ ಬಿದ್ದಿತ್ರಿ ಮಣ್ಣಿಂದ ಇಲ್ಲಿ ಗ್ರಾಮಸ್ಥರ ಒಂದು ಅವರು ತಿಳ್ಕೊಂಡಂತ ಮಾಹಿತಿ ಪ್ರಕಾರ ರಾಮ ಎಷ್ಟು ಎತ್ತರ ಇದ್ನಪ್ಪ ಅಂತಂದ್ರ 62ರಿಂದ 80 ಎತ್ತರ ಇದ್ದ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಎಷ್ಟೈತಿ ನಮ್ಗ ಒಂಥರ ಹಂಪಿ ಯೂನಿವರ್ಸಿಟಿ ಹೋದಾಗ ಅಲ್ಲಿ ಮಾಹಿತಿ ಸಿಕ್ಕಿದ್ರೆ ರಾಮ 60ರಿಂದ 80 ತೊಡೆ ಅಂತ ನೋಡಿ ಸ್ನೇಹಿತರೆ. ನಮ್ಮ ಮನ್ಯಾಗ ನಮ್ಮ ಇರ್ತಾವ ಅಂತವ್ ಪ್ರಕಾರವಾಗಿ 80 ಫೂಟ್ ಆಗ್ತೈತಿ ಒಡೆತನ ತೋರಿಸಿದ್ದು ಅಂದ್ರೆ ಈಗ ಇದ್ರಾಗ ಎಲ್ಲ ಒಂಥರ ರೋಮಾಂಚನ ಆಗ್ತೈತಿ ಅಲ್ಲಿಂದ ಬಾಣನೇ ಇಷ್ಟ ಅಂತಂದ್ರ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರ ಎಕ್ಸಾಕ್ಟ್ ಸುರ್ಪುರೇ ಬರ್ತದೆ. 60ರಿಂದ 80 ಅಡಿ ಅದನ್ನು ಕೂಡ ಬಿಲ್ಲ ಅದೇ ಸೈಜ್ ಇರ್ತೈತಿ ನನ್ನ ಅನಿಸಿಕೆ ಪ್ರಕಾರ. ನೀವೆಲ್ಲ ನೋಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರ ಮರೀಚಿಕೆ ಆದ ಇತಿಹಾಸವನ್ನ ನಿಮ್ಮ ಮುಂದೆ ತರ್ತಾ ಇದೀವಿ ಸ್ನೇಹಿತರೆ. ಆದ ಕಾರಣ ನೀವ್ ಏನ್ ಮಾಡ್ಬೇಕು, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ತಲುಪೋವರೆಗೂ ನೀವೇನ್ ಮಾಡ್ಬೇಕು, ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ಭಾರತದ ಇತಿಹಾಸದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಎಲ್ಲಿ ಕೂಡ ಬಾಣ ಐತಿ ಏನೈತಿ ಒಂದು ಇತಿಹಾಸನೇ ಇಲ್ಲ. ಆದ್ರೆ ಇದ್ರ ಉಲ್ಲೇಖಗಳು ಸ್ವಲ್ಪ ಇತಿಹಾಸ ಏನ್ ಮಾಡಿದ್ರೆ ಈಗ ಬಾಣದ ಒಂದು ಇಲ್ಲಿಂದ ಇತಿಹಾಸ ಕೂಡ ಹೋದ್ರೆ ಆಜುಬಾಜು ಇಲ್ಲಿ ನಿಂತ್ಕೋಸ್ಕರ ಕೈ ಮುಂದಿನ ಪೀಳಿಗೆಗೆ ನಾವು ಗೊತ್ತಾಗ ಯಾರು ಒಳಗೆ ಹೋಗ್ತಾರ ಅವ್ರ ಒಬ್ಬರೇ ಎಲ್ಲರಿಗೂ ಗೊತ್ತಾಗ. ನೀವೇ ಆದ್ರೂ ಹೇಳಿ, ಅಥವಾ ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರ ಎಲ್ಲೆಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರ ಸುಮ್ನೆ ಟೈಮ್ ವೇಸ್ಟ್ ಮಾಡಿ ಗಾರ್ಡನ್ ನೋಡಿದೆ ಏನೇನು ಮಾಡ್ತಿರ್ತೀರಿ. ನೀವೇನ್ ಮಾಡ್ಬೇಕು, ಇಂತ ಐತಿಹಾಸಿಕವಾದ ಪ್ರದೇಶಗಳು ಐತಿಹಾಸಿಕ ಹಿಂದಿನ ಕಾಲದ ಐತಪ್ಪ ಜೀವಂತ ಐತಿ ಇನ್ನುವರೆಗೂ ಅಂತಂದ್ರ ನಾವ್ ಎಷ್ಟು ಅದೃಷ್ಟವಂತರದೇವೆ ಅನ್ನೋದು ನಮ್ಗೆಲ್ಲ ಗೊತ್ತಾಗ್ತೈತಿ ಸ್ನೇಹಿತರೆ. ನೀವೇನ್ ಮಾಡ್ಬೇಕು, ಕೆಲವೊಂದು ಟೈಮ್ ಏನೇನು ಎಲ್ಲೆಲ್ಲ ಕಳಿಸಿರ್ತೀರಿ, ಆ ಕಳೆಯುವಂತ ಟೈಮ್ ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ನೀವು ಈ ಐತಿಹಾಸಿಕವಾದ ಪ್ರದೇಶದ ಬಗ್ಗೆ ನೀವೇನ್ ಮಾಡ್ಬೇಕು, ತೆಲಗ್ ತಗೋರಿ. ಸ್ವಲ್ಪ ಮುಂದಿನ ನಿಮ್ಮ ಪೀಳಿಗೆಗಾಗಿ ನೀವೆಲ್ಲ ಹೇಳ್ಬೇಕಾಗ್ತೈತಿ. ರಾಮಾಯಣ ಮಹಾಭಾರತ ಇವೆಲ್ಲ ನಾವ್ ಏನ್ ಮಾಡ್ಬೇಕು ಅಂತಂದ್ರ ತಿಳ್ಕೊಬೇಕು ಸ್ನೇಹಿತರೆ. ರಾಮಾಯಣ ಮಹಾಭಾರತ ತಿಳ್ಕೊಲಿಲ್ಲ ಅಂತಂದ್ರ ನಾವ್ ವಿದ್ಯಾರ್ಥಿಗಳನ್ನೇ ಅಲ್ಲ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು, ಪ್ರತಿಯೊಂದು ಕೂಡ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಎಲ್ಲವೂ ಕೂಡ ನೀವೇನ್ ಮಾಡ್ಬೇಕು ಅಂತಂದ್ರ ಪ್ರತಿಯೊಂದನ್ನ ತಿಳ್ಕೊಬೇಕು. ಎಲ್ಲೇ ಏನಾಗೈತಿ, ಯಾವ ವಿಷಯ ಏನಾಗೈತಿ, ನೀವು ಎಂದೂ ಕೂಡ ನೀವು ಮರೀಚಿಕೆ ಆಗದಂತ ನೀವು ನೋಡ್ಕೋಬೇಕು ಸ್ನೇಹಿತರೆ. ಯಾಕಂತಂದ್ರ ನಮ್ಮ ನಾಡಿನಲ್ಲಿ ರಾಮ ಲಕ್ಷ್ಮಣ ಸೀತೆ ಇವರೆಲ್ಲರೂ ಕೂಡ ನಡೆದು ಹೋದಂತ ಜಾಗಗಳು ಅದಾವು, ತುಂಬಾ ಅದಾವ. ಕರ್ನಾಟಕದಲ್ಲಿ ಈ ಬೆಕ್ಕದಲ್ಲಿ ಹೋಗಿ ಸ್ನೇಹಿತರೆ ಇಲ್ಲಿ ಆದ್ರೂ ಒಂದು ಹೆಜ್ಜೆ ಇದ್ದೇ ಇರ್ತೈತಿ, ಆದ್ರೆ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು, ನಾವು ಏನ್ ಮಾಡ್ತಾ ಇದೀವಿ, ಕೆಲವೊಂದು ಪ್ರದೇಶದ ಬಗ್ಗೆ, ಕೆಲವೊಂದು ವ್ಯಕ್ತಿಗಳ ಬಗ್ಗೆ, ಕೆಲವೊಂದು ಎಲ್ಲಾ ಮಾಹಿತಿಯನ್ನ, ಗೊತ್ತಿಲ್ಲದ ಮಾಹಿತಿಗಳನ್ನ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ವಿಡಿಯೋದ ಮೂಲಕ ನಾವು ನಿಮ್ಗ ತಲುಪಿಸ್ತಾ ಇದೀವಿ ಸ್ನೇಹಿತರೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರ ನಮ್ ವಿಡಿಯೋಗಳನ್ನ ನಮ್ಮ ಶಿವರಾಜ್ ರಕ್ಕಸ್ಗಿ ಸರ್, ನೀವು ಯೂಟ್ಯೂಬ್ ದಾಗ ಸರ್ಚ್ ಮಾಡಿದ್ರಿ ಅಂದ್ರೆ ಶಿವರಾಜ್ ರಕ್ಕಸ್ಗಿ ಅಂತ ಸರ್ಚ್ ಮಾಡಿದ್ರಪ್ಪ ಅಂದ್ರ ಅವ್ರ ಚಾನಲ್ ಬರ್ತೈತಿ. ನಾವು ಇಬ್ರು ಕಡೆ ವಿಡಿಯೋಗಳನ್ನ ಮಾಡ್ತಾ ಇದೀವಿ. ತುಂಬಾ ಶ್ರಮವನ್ನು ಪಟ್ಟು ನಿಮ್ ಮುಂದೆ ಈ ವಿಡಿಯೋನ ತರಲೇಬೇಕು ಅಂತ ತುಂಬಾ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು, ನಿಮ್ಗ ಆದಂತ ಸಪೋರ್ಟ್, ನೀವು ದುಡ್ಡು ಕೊಡ್ಬೇಕಾಗಿಲ್ಲ, ಏನ್ ಮಾಡ್ಬೇಕಾಗಿ ಏನಿಲ್ಲ, ಜಸ್ಟ್ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಮಾಹಿತಿಯನ್ನ ನೀವು ತಿಳಿಸಿದ್ರಪ್ಪ ಅಂತಂದ್ರ ನಮ್ಗೂ ಕೂಡ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತೈತಿ ಸ್ನೇಹಿತರೆ. ನಾವೆಲ್ಲ 100 ಕಿಲೋಮೀಟರ್ ಗಟ್ಟಲೆ ದೂರದಿಂದ ಅಲ್ಲಿಂದ ಇಲ್ಲಿಂದ ನಿಮ್ಗೆ ತೋರಿಸ್ಲೇಬೇಕು ಇತಿಹಾಸದ ಪುಟಗಳನ್ನ ನಾವು ಸಣ್ಣ ಹುಡ್ಕೋತಾ ಸ್ನೇಹಿತರೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು, ನಾ ಹೇಳಿದ್ನಲ್ಲ ಸ್ನೇಹಿತರೆ, ವಿಡಿಯೋನ ಶೇರ್ ಮಾಡಿ. ನೀವೆಲ್ಲ ನೋಡತ್ತ ನೋಡಿ ಸ್ನೇಹಿತರೆ, ನಾನೇ ಒಂದು ಅದೃಷ್ಟವಂತ ಅನ್ಕೋಬಹುದು. ನಾ ಇಲ್ಲಿ ಕೈಲೇ ಮುಟ್ಟಿ ನೋಡ್ತಾ ಇದ್ದೀನಪ್ಪ ಅಂತಂದ್ರೆ ರಾಮನ ಬಾಣವನ್ನ ನಾನ್ ನೋಡ್ತಾ ಇದ್ದೀನಿ ಅಂದ್ರೆ ನಾನೇ ಅದೃಷ್ಟವಂತ ಸ್ನೇಹಿತರೆ. ಜೈ ಸಿಯಾರಾಮ್. ಇದು ಅಯೋಧ್ಯೆಲಿಶಿನ್ ಬಂದಿದ್ದು ಅಕ್ಷಿತಾದ್ರಿ. ಅಯೋಧ್ಯೆ ಒಳಗೆ ಎಲ್ಲಿ ಗುಡಿ ಕಟ್ಟೋ ಕುಂತರಿಲ್ಲಿ ಅಲ್ಲೇ ರಾಮ ಹುಟ್ಟಿದ್ರಿ. ಬಾಬರ್ ಏನು ಮೊದಲೇ ಅಲ್ಲಿ ಗುಡಿ ಇತ್ತು ರೀ, ಅಂದ್ರೂ ಬಾಬರ್ ಆ ಗುಡಿಗೆ ಬೆಳೆಸಿ ಬಾಬ್ರಿ ಮಸ್ಜಿದ್ ಕಟ್ಟಿದ್ದಾರೆ. ನಾವು ಹಿಂದೂದವ್ರು 500 ವರ್ಷ ಕಷ್ಟಪಟ್ಟು ಮತ್ತೆ ಅಲ್ಲಿ ಗುಡಿ ಕಟ್ಟಿವ್ರಿ.
ಈಗ 22ನೇ ತಾರೀಕಿಗೆ ಆ ಗುಡಿಯಿಂದ ಓಪನಿಂಗ್ ಆದ್ರಿ. 22ನೇ ತಾರೀಕು ಸಂಜೆಗೆ 5 ದೀಪ ನಿಮ್ಮ ಮನೆ ಒಳಗೆ ಹಚ್ಬೇಕು ರೀ. ದೀಪಾವಳಿಗೆ ಹೆಂಗೆ ಹಚ್ತೀವಿ ಹಂಗೆ ಹಚ್ಬೇಕು ರೀ. ಈಗ ಈ ಅಕ್ಷಿತ ನೀವು ದೇವ್ರಿಗೂ ಆಗ್ಬೋದು ರೀ, ಅಥವಾ ಆಶೀರ್ವಾದ ರೂಪದಾಗ ತಲೆ ಮ್ಯಾಗೂ ಆಗ್ಬೋದು ರೀ, ಅಥವಾ ನೀವು ಅಕ್ಕಿ ಒಳಗೆ ಹಾಕಿ ಪ್ರಸಾದ ಅಂತ ತೊಗೋಬೋದು ರೀ, ಅಥವಾ ನೀವು ಅಯೋಧ್ಯೆಗೆ ಹೋಗ್ರಿ. ಅಯೋಧ್ಯೆ ಹೋಗ್ತಿದ್ರೆ ಅಯೋಧ್ಯೆ ಒಳಗೆ ರಾಮ ದೇವ್ರಿಗೂ ಆಗ್ಬೋದು ರೀ. जय श्री राम, जय जय श्री राम, जय सिया राम। ये अयोध्या से आई हुई अक्षिता है। अयोध्या में राम मंदिर बन रहा है। वो राम मंदिर जिधर बन रहा है उधर ही श्री राम जी का जन्म हुआ था, लेकिन बाबर ने वो मंदिर को तुड़वाकर मस्जिद बनाया था। हमारे हिंदुत्व लोगों ने 500 साल तक मेहनत करी, उसके बाद जाकर ये मंदिर बन रहा है। आने वाले 22 तारीख को इस मंदिर की ओपनिंग है, तो आपको 22 तारीख को शाम को अपने घर के बाहर 5 दीपक लगाने हैं, जैसे आप दिवाली को लगाते हो। ये जो मेरे हाथ में है इसके अंदर अक्षिता है जो अयोध्या से आई है। इसको हम लोग भगवान के ऊपर भी चढ़ा सकते हैं, नहीं तो आशीर्वाद के रूप में सर के ऊपर भी डाल सकते हैं, नहीं तो चावल के अंदर डाल के प्रसाद के रूप में खा भी सकते हैं, नहीं तो आप कभी तो भी अयोध्या जाओ तो आप उसको राम जी के ऊपर भी चढ़ा सकते हो। ಈಗ ಈ ಬಾಣದ ಒಂದು ವಿಶೇಷತೆಯನ್ನು ಹೇಳ್ತೀನಿ ನಿಮ್ಮನ್ನ. ಸ್ವಲ್ಪ ನೀವು ಇಲ್ಲಿ ಝೂಮ್ ಮಾಡಿರಿ. ನಮಗೆ ಇಲ್ಲಿ ಕೆತ್ತಳೆ ಕಾಣ್ತಿರ್ಬೋದು ಎಲ್ಲ ಕಡೆ. ಇಲ್ಲಿದೆ, ಇಲ್ಲಿ ಕೆಳಗಡೆ ಇದೆ. ಆ್ಯಕ್ಚುಲಿ ಬಾಣ ಇನ್ನೂ 2 ಫೀಟ್ ಒಳಗಿದೆ ರೀ. ಭೂಮಿ ಒಳಗಡೆ 2 ಫೀಟ್ ಇದೆ ಇನ್ನು. 2 ಫೀಟ್ ಒಳಗಿದೆ. ಹಾಂ, ಇನ್ನೂ 2 ಫೀಟ್ ಒಳಗಿದೆ ಇದೆ. ಈ ಕೆತ್ತಳೆಗಳು ನೋಡ್ರಿ ನೀವು ಸರಿಯಾಗಿ. ಇಲ್ಲಿ ಒಂದು ಕೆತ್ತನೆ ಇದೆ. ಈಗ ಹಳೆ ನಾವು ರಾಮಾಯಣ ಮಹಾಭಾರತ ನೋಡಿದಾಗ ಅದ್ರಾಗ ಬರ್ತದ ಏನಂದ್ರೆ ಸರ್ಪಾಸ್ತ್ರ, ಬ್ರಹ್ಮಾಸ್ತ್ರ, ಹಿಂಗೆ ಬೇರೆ ಬೇರೆ ಅಸ್ತ್ರಗಳು ಬರ್ತಿದ್ವು. ಆ ಪ್ರತಿಯೊಂದು ಅಸ್ತ್ರಕ್ಕೆ ಅದರದ್ದೇ ಆದ ಒಂದು ಮಂತ್ರಗಳು ಇರ್ತಿದ್ವು. ಬ್ರಹ್ಮಾಸ್ತ್ರ ಹೊಡೆದಾಗ ಬ್ರಹ್ಮದೇ ಒಂದು ಮಂತ್ರ ಇರ್ತಿತ್ತು, ಸರ್ಪಾಸ್ತ್ರ ಹೊಡೆದಾಗ ಸರ್ಪಂದೇ ಮಂತ್ರ. ಅದೇ ರೀತಿಯಾಗಿ ಇದಕ್ಕೂ ಒಂದು ಇದೆ. ಇದ್ರ ಹೆಸರು ಏನಂತ ನಮಗೆ ಗೊತ್ತಿಲ್ಲ, ಆದ್ರೆ ಪ್ರತಿ ಬಾಣಕ್ಕೆ ಒಂದು ಶಿಲ್ಪೆ ಇರ್ತಿತ್ತು ರೀ. ಆ ಶಿಲ್ಪೆಲಿಂದ ಬಾಣ ಗೊತ್ತಾಗ್ತಿತ್ತು ಅವ್ರಿಗೆ ಯಾವ ಬಾಣ ಇದು ಇದೆ ಅಂತೇಳಿ. ಹಾಗಾಗಿ ಈ ಶಿಲ್ಪೆ ಏನದಲ್ಲ ಇದಕ್ಕೊಂದು ಹೆಸರಿದೆ, ಆದ್ರೆ ನನಗೆ ಗೊತ್ತಿಲ್ಲ ಅದು ಹೆಸರು ಯಾವುದು ಅಂತೇಳಿ. ನಮಗೆ ಗೊತ್ತಿದ್ದಷ್ಟು ಬಾಣಗಳ ಹೆಸರು ಗೊತ್ತು. ಒಂದು ಬ್ರಹ್ಮಾಸ್ತ್ರ ಗೊತ್ತಿದೆ, ಮತ್ತು ಲಕ್ಷ್ಮಣನ ಹೊಡೆದಿದ್ದು ಸರ್ಪಾಸ್ತ್ರ ಅಂತ ಇತ್ತು. ಹಾಗಾಗಿ ಇದ್ರ ಹೆಸರು ಏನೋ ಇರ್ಬೋದು. ಅದನ್ನು ಸ್ವಲ್ಪ ಮಾಹಿತಿಯಾಗಿ ಯಾರಿಗಾರು ಗೊತ್ತಿದ್ರೆ ಹೇಳಿದ್ರೆ ಭಾಳ ಚಲೋ, ಅಥವಾ ಗೊತ್ತಿದ್ದಿಲ್ಲ ಅಂದ್ರೆ ನಾವು ಎಲ್ಲರೂ ಕಲಿತು ಹುಡ್ಕೋಣ ಅಂದ್ರೆ ಇದಕ್ಕೊಂದು ಸರಿಯಾದ ಹೆಸರಾಗಿ ನಿಜವಾದ ಹೆಸರನ್ನೇ ಕೊಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.